ಡ್ರೆಸ್ ತಗೋತೀನಿ ಅಂದ್ಬಿಟ್ಟು ಇನ್ನೂ ಒಂದು ಡ್ರೆಸ್ ತಗೊಂಡಿಲ್ಲ. ಡ್ರೆಸ್ ತಗೋತೀನಿ ಅಂತ ಹೋಗ್ತಾಳೆ, ಜೀನ್ಸ್ ನೋಡ್ತಾಳೆ, ಜೀನ್ಸ್ ಟಾಪ್ ನೋಡ್ತಾಳೆ. ಇದೊಂದು ಟಾಪು ಚೆನ್ನಾಗಿದೆ, ಅದು ಲಾಂಗ್. ಇದು ನಿಮಗೆ ಅಂತ ತಗೊಂಡಿಲ್ಲ. ತಗೊಳ್ಳ, ಚೆನ್ನಾಗಿದೆ ತಗೋ. ಹಾಯ್, ಸಿಕ್ಕಾಪಟ್ಟೆ ರಶ್ ಇದೆ, ಯಾವಾಗ್ಲೂ ರಶ್ ಇರುತ್ತೆ. ತುಂಬಾ ರಶ್, ಅಂತೂ ಕಾಲು ಇಡಕ್ಕೆ ಜಾಗ ಇರಲ್ಲ. ಗಾಡಿ ಹಾಕೋದು ಎಲ್ಲಿ ಅಂತ ಗೊತ್ತಾಗದೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಸುತ್ತುತ್ತವಳೆ. ಒಳಗಡೆ ಹಾಕೋದು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯಶುಗೌಡ ಯೂಟ್ಯೂಬ್ ಚಾನಲ್. ಜಯನಗರ್ ಕರ್ಕೊಂಡ್ಬಂದಿದ್ದಾಳೆ. ಸಂಧಿ ಗುಂದಿ ಎಲ್ಲೂ ಬಿಡ್ತಿಲ್ಲ, ಎಲ್ಲ ಕಡೆ ನುಕ್ಕೊಂಡು ಇಲ್ಲೆಲ್ಲ ಒಂದ್ ಕಡೆ ತಗೊಬಂದು ನಿಲ್ಲಿಸ್ತಾವಳೆ. ಫೈನಲಿ ಒಂದು ಜಾಗ ಹುಡುಕಿದಾಳೆ. ಏನಕ್ಕೆ ಬಂದಿದ್ದೀವಿ ನಾವು ಇಲ್ಲಿಗೆ? ಓಯ್, ಏನಕ್ಕೆ ಬಂದಿದ್ದೀವಿ? ಶಾಪಿಂಗ್ ಮಾಡಕ್ ಬಂದಿದ್ದೀವಿ. ಏನಕ್ಕೆ ಶಾಪಿಂಗು? ಇವಳ ಬರ್ಡೇಗೆ ಶಾಪಿಂಗ್ ಮಾಡಕ್ ಬಂದಿದ್ದೀವಿ ಗೈಸ್. ಇಟ್ಕೋ, ಅಲ್ಲ ಇದು ಟಾಪ್ ಇಟ್ಕೊಳ್ಳೋಣ. ಇದೇ ತರ ಅಲ್ಲಿ ಓಡೋಗ್ತಿದ್ದು. ಎಲ್ಲೋ ಬೇಡ ಅಂತ ಬಿಸಾಕೆ ಬಿಟ್ಟಿದೆ ನೋಡಿ. ಡ್ರೆಸ್ ನೋಡ್ತಿದ್ದಾಳೆ. ಪಿಂಕು ಇಷ್ಟ ಆಗಿಲ್ಲ ನನ್ನ ಪ್ರಕಾರ, ಗೊತ್ತು ನನಗೆ. ಅದನ್ನು ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಬೇರೆ ಕಡೆಗೆ ನೋಡ್ತಾ ಇರ್ತಾಳೆ. ಪಿಂಕ್ ನಿನ್ನ ಹತ್ರ ಇಲ್ಲ ಅಲ್ವಾ ಡ್ರೆಸ್ಸು? ಈ ಥರ ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡು. ನಿಂಗೆ ಯಾವ ಥರ ಕ್ಲಾತ್ ಬೇಕು? ಈ ಥರದ್ದು ನಾನು ಹೇಳೋದು ಬರ್ಡೇಗೆ ಟ್ರೆಡಿಷನಲ್ ಆಗಿ ಚೆನ್ನಾಗಿರುತ್ತೆ, ತಗೋ. ಡ್ರೆಸ್ನ ಈಗ ನಾನು ತಗೊಂಡಿದ್ದೆ ಆ ಥರ ಬೇಕು. ಡ್ರೆಸ್ಸೇನು ಫುಲ್ಲು ಲಾಂಗ್ ಆ ಥರ ಎಲ್ಲ ಬೇಡ, ಸ್ವಲ್ಪ ಫ್ಯಾಷನ್ ಆಗಿರೋದು ನೋಡಿ. ಈ ಥರ ಟ್ರೆಡಿಷನಲ್ ಫ್ಯಾಷನ್ ಇರಬೇಕು. ಅದೆಷ್ಟು ಚೆನ್ನಾಗೈತೆ ನೋಡಿ, ಚೆನ್ನಾಗೈತೆ ತಾನೇ ಅದು? ಇದು ಎಲ್ಲೋ ಆ ಡಿಸೈನ್ ಹೇಳ್ತಿರೋದು ಬೇಡ, ಅಷ್ಟು ಚೆನ್ನಾಗಿರಲ್ಲ. ಬೇರೆ ಡಿಫ್ರೆಂಟ್ ಆಗಿ ಯೂನಿಕ್ ಇರೋ ಥರ ಡ್ರೆಸ್ ನೋಡೋಣ ನಡಿ. ಆ ಕಲರ್ ತಗೊಂಡಿಲ್ವಾ ನೀನು? ಅವಳಿಗೆ ಸದ್ಯಕ್ಕೆ ಯಾವ ಡ್ರೆಸ್ಸು ಇಷ್ಟ ಆಗ್ತಾ ಇಲ್ಲ, ನೋಡಬೇಕು ಬೇರೆ ಬೇರೆ ಡ್ರೆಸ್. ತಗೋತೀನಿ ಅಂದ್ಬಿಟ್ಟು ಇನ್ನೂ ಒಂದು ಡ್ರೆಸ್ ತಗೊಂಡಿಲ್ಲ. ಡ್ರೆಸ್ ತಗೋತೀನಿ ಅಂತ ಹೋಗ್ತಾಳೆ, ಜೀನ್ಸ್ ನೋಡ್ತಾಳೆ, ಜೀನ್ಸ್ ಟಾಪ್ ನೋಡ್ತಾಳೆ. ಏನೇ ನೋಡ್ತಿದ್ಯಾ? ಡ್ರೆಸ್. ಕಾಂಪ್ಲೆಕ್ಸ್ ಒಳಗಡೆ ಹೋಗ್ತಿದೀವಿ. ಏನು ಗಮನ ಅಂತಿದೆ ಇದೆಲ್ಲ? ಇದು ದೀಪದಲ್ವಾ? ಇಲ್ಲೆಲ್ಲ ರೆಡಿಮೇಡ್ ಸೀರೆಗಳು ಬರುತ್ತೆ ಗೊತ್ತಾ? ಸ್ಯಾರೀಸು ಚೆನ್ನಾಗಿರುತ್ತೆ ಇಲ್ಲೇ ಒಳಗಡೆ. ಅದು ಸಿಂಗಲ್ ಸ್ಟ್ರಿಪ್ಸ್ ಅಲ್ವಾ, ಚೆನ್ನಾಗಿರುತ್ತೆ. ಮತ್ತು ನನಗೂ ವಿ ಶೇಪ್ ಆ ಥರ ಇರೋದೇ ಬೇಕಾಗಿರೋದು. ಈಗ ರೌಂಡು ಇಷ್ಟಿರೋದೆಲ್ಲ ಬೇಡ. ಅದೇನದು? ಈಗ ಇದನ್ನೇ ತಗೊಂತೀಯ ಇವಾಗ? ನಾನು ಇಲ್ಲೇ ಅಂದ್ರೆ ನಾನು ಈ ಕಲರ್ ತಗೊಂತೀನಿ, ನನಗೆ ಇದು ಇಷ್ಟ ಆಯ್ತು. ಎಲ್ಲೋ ಪಿಂಕು ಎರಡು ತಗೊಂಡ್ರೆ ಇಬ್ರಿಗೂ ಒಂದೊಂದು ನೋಡು. ಬೇಡ, ಇದೊಂಥರ ಕಲರು. ಇದೊಂಥರ ಬೇರೆ ಕಲರ್, ನನಗೆ ಇದು ಬೇಕು. ಫೈನಲಿ ಈ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡವಳೆ ನೀನು. ಅಂದ್ರೆ ಡ್ರೆಸ್ ಅಂತಂದ್ರೆ ಎಕ್ಸ್ಟ್ರಾ ಇದು ಟಾಪು ಸೆಟ್ ತಗೊಂಡಿದ್ದಾಳೆ. ಜೊತೆಗೆ ನಾನೊಂದು ಪಿಂಕ್, ಅದು ತೋರಿಸು ಪಿಂಕುನು.
ಇದೊಂದು ಟಾಪ್ ಚೆನ್ನಾಗಿದೆ. ಅದು ಲಾಂಗ್. ಇದು ನಿಮಗೆ ಅಂತ ತಗೊಂಡಿದ್ಯಾ? ಇದೊಂದು ಟಾಪು ಹೆಂಗ್ ತೋರ್ಸ? ಇದು ಇಲ್ಲಿ ಇದು ಆ್ಯಕ್ಚುಲಿ ಒಂಥರ ಚೆನ್ನಾಗಿದೆ. ಸೆಟ್ ಫುಲ್ ಸೆಟ್ ಬರುತ್ತೆ ಈ ಥರ ಫುಲ್ ಸೆಟ್ಟು. ನಾನು ವಿಡಿಯೋ ಆನ್ ಮಾಡಿರೋದು ಇವಾಗ. ಈಗ ಫೈನಲ್ ಎಷ್ಟಕ್ಕೆ ಹಾಕ್ಕೊಡ್ತಾರೆ ಅಂತ ಹೇಳ್ತಾವ್ರೆ. ಕೇಳ ತಗೊಂಬಿಟ್ಟು ಸುಮ್ಮನೆ ಶಾಪಿಂಗ್ ಮಾಡೋಣ ಅಂತ ಬಂದ್ರೆ ಫುಲ್ಲು ಮಳೆ ಬರ್ತಿದೆ. ಡ್ರೆಸ್ ಬೇರೆ ಸಿಗ್ತಿಲ್ಲ ಇವಳಿಗೆ ಇನ್ನು. ಇವಾಗ ಏನಾದ್ರು ತಿನ್ಕೊಂಬರೋದಕ್ಕೆ ಹೋಗ್ತಾ ಇದೀವಿ. ಆಮೇಲೆ ಬಂದು ಮತ್ತೆ ಡ್ರೆಸ್ ಹುಡುಕ್ಬೇಕು. ಇಷ್ಟು ಫಸ್ಟು ನಾನು ತೋರಿಸಿದ ಡ್ರೆಸ್ನ ತಗೊಂಡಿದ್ದೀವಿ. ನೆಕ್ಸ್ಟ್ ಇನ್ನು ಅವಳಿಗೆ ಬರ್ಡೇಗೆ ಡ್ರೆಸ್ ತಗೊಂಡಿಲ್ಲ, ಹುಡುಕ್ಬೇಕು. ಅದಕ್ಕೂ ಮುಂಚೆ ಏನಾದ್ರು ತಿನ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಬಟ್ ಫುಲ್ ಮಳೆ ಗಾಯಿಸಿಲ್ಲ. ಏನು ತಿನ್ನಕ್ಕೆ ಹೋಗ್ತಿದ್ದೀವಿ ನಾವು ಇವಾಗ? ಚೋಲೆ ಭಟೂರೆ. ಹಂಗಂದ್ರೆ ಗೊತ್ತೇ ಇಲ್ವಂತೆ ಕರ್ಕೊಂಡು ಹೋಗ್ತಾರೆ. ಚೋಲೆ ಭಟೂರನೇ ಗೊತ್ತಿಲ್ಲ ಅವಳಿಗೆ. ನಿಜ ಗೊತ್ತಿಲ್ಲ ನನಗೆ, ನಾನು ಏನೋ ಅಷ್ಟು ತಿಂದಿಲ್ವಲ್ಲ. ನಡ್ಕೊಂಡು ಹೋಗ್ತಾ ಇದೀವಿ. ಗಾಡಿನ ಅಲ್ಲೇ ಪಾರ್ಕ್ ಮಾಡಿದೀವಿ, ಇಲ್ಲೆಲ್ಲ ತರೋದಕ್ಕಾಗಲ್ಲ ಅಂತ. ಇದೆಲ್ಲೋ ಕರ್ಕೊಂಡು ಹೋಗ್ತಾವಳೆ. ಏನೋ ಚೋಲಾ ಬಿಟ್ರಿ ತಿನ್ನೋಣ ನಡಿ ಅಂತ. ಮರ್ತ್ಕೊಂಡ್ಬಿಟ್ಟಿದ್ಯಾ? ಹೋಳಿಗೆ ಮನೆ. ಅಯ್ಯೋ ಇಲ್ಲೇನಾ? ಇನ್ನು ಮುಂದೆ ಚೋಲಾ ಭಟೂರೆ ಅಂತ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಬಾಗ್ಲಾಕ್ಬಿಟ್ಟವ್ರೆ. ಇದನ್ನ ಹುಡುಕೊಂಡು ನಿಂತಿದ್ದೀವಿ. ಬಿಟ್ರೆ ತಿನ್ಸಿದ್ಲು, ನಾನು ತಿಂದೆ. ಈವ್ನಿಂಗ್ ಓಪನ್ ಆಗೋದು. ತಿನ್ನೋ ಅದೃಷ್ಟ ಇಲ್ಲ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ. ಹುಡುಕ್ತಾ ಇದ್ದಾಳೆ ಎಲ್ಲಿ ಅಂತ. ಇವಾಗಿರೋ ಈ ಬೆಂಗಳೂರು ವೆದರ್ಗೂ ಬಿಸಿ ಏನಾದ್ರು ತಿಂತಾ ಇರ್ಬೇಕಂತ ಅನ್ನಿಸ್ತು. ಜಯನಗರ ಲೊಕೇಟಾಗಿರೋ 4th ಬ್ಲಾಕ್ ಹೋಳಿಗೆ ಮನೆಗೆ ಬಂದಿದ್ದೀವಿ ಗೈಸ್. ಪೇಣಿ ಅಲ್ವಾ ಇದು? ಇದು ಸ್ವಲ್ಪ ಹಾಲಲ್ಲಿ ನೆನೆ ಹಾಕ್ಬಿಡ್ಬೇಕು, ಅದು ಸಾಫ್ಟ್ ಆಗುತ್ತೆ. ಇದು ಕೋವಾ ಹೋಳಿಗೆ. ಏನೋ ಹೇಳ್ತಿದ್ದಾಳೆ. ಏನು ಹೇಳು? ನಮ್ಮಮ್ಮ ಚೆನ್ನಾಗೆಲ್ಲ ಊಟ ತಿಂಡಿ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ರೆ. ನಮ್ಮಮ್ಮ ಮಾಡಿದ್ರೆ ಚೆನ್ನಾಗೇ ಮಾಡ್ತಾರೆ ಅಲ್ವಾ? ನಮ್ಮಮ್ಮ ಟ್ರೈ ಮಾಡಿದ್ರೆ ಎಲ್ಲ ಚೆನ್ನಾಗೇ ಮಾಡ್ತಾರೆ ತಾನೆ. ಚೆನ್ನಾಗಿದ್ಯಾ? ಜಯನಗರ 4th ಬ್ಲಾಕ್. ಮತ್ತೆ ಬಂದಿದ್ದೀವಿ ಹುಡ್ಕೋಣ ಅಂತ. ನೋಡಬೇಕು ಈ ಅಂಗಡಿ ಸಿಗುತ್ತಾ ಇಲ್ವಾ ಅಂತ. ಕ್ರಾಪ್ ಟಾಪು ಆ ಥರ ಇಲ್ವಾ? ಈ ಸಿಂಗಲ್ ಸ್ಟ್ರಿಪ್ಸ್ ನೋಡಿ ಚೆನ್ನಾಗಿರುತ್ತೆ. ಆ ಥರ ಡ್ರೆಸ್ಸು ಅಲ್ಲಿ ಇದು ಯೆಲ್ಲೋ ಕಲರ್ ಇದೆಯಲ್ಲ, ಆ ಥರ ಟೈಪಲ್ಲಿ ಅಲ್ವಾ? ಅದು ಚೆನ್ನಾಗಿರುತ್ತೆ, ಪಾರ್ಟಿ ವೇರ್ ಥರ. ಆ ಥರ ಪೀಸ್ ಅದೊಂದೇನ ಇರೋದು? ನಡಿ ಇನ್ನೊಂದು ರೌಂಡ್ ಸುತ್ತಾಕ ಬರೋಣ ಎಲ್ಲ ಅಂಗಡಿನ. ಪ್ಯಾಕ್ ತಗೊಬಿಡೋಣ ಅಂತ ಬಂದ್ವಿ. ಈ ಅಂಕಲ್ ಏನು ಹೇಳ್ತಿದ್ದಾರೆ ಅಂತಂದರೆ, ಆನ್ಲೈನಲ್ಲಿ ಐಫೋನ್ ಆರ್ಡರ್ ಮಾಡಿಬಿಟ್ಟು ಕಲ್ ಕೊಟ್ಟಿದ್ದಾರೆ ಅಂತ, ಅದಕ್ಕೆ ಹೇಳ್ತಾ ಇದ್ದಾರೆ ನೀವು ಆನ್ಲೈನ್ ಅಂತ ಹೋಗ್ತೀರಾ, ಹಿಂಗೆ ಮಾಡ್ತಾರೆ ಅಂತ.
ಅದಕ್ಕೆ ನಾವು ಆನ್ಲೈನ್ ಬಿಟ್ಟು ಇಲ್ಲಿಗೆ ಬಂದಿರೋದು. ಇಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ಅಂತ. ಇದು ಚೆನ್ನಾಗೈತೆ, ನಿನಗೆ ಬೇಕು ಅಂದ್ರೆ ತಗೋ. ಚೆನ್ನಾಗೈತೆ. ಇದ್ರಲ್ಲಿ ಕಲರ್ಸ್ ಇಲ್ವಾ? ಈ ವಿದ್ಯಾಕ ಅದ್ರಲ್ಲಿ ಯಾವ್ದಾರು ಒಂದು ತಗೋ, ಅದು ಚೆನ್ನಾಗೈತೆ. ಬೇಡ, ವೈಟ್ ಬೇಡ, ಇದು ತಗೋಬೇಕಾದ್ರೆ. ಎಷ್ಟು ಅಂಕಲ್ ಅದು? ಅದು 250ನೇನಾ? ಕಮ್ಮಿ ಮಾಡ್ಕೊಳ್ಳಿ, 3 ತಗೋತೀವಿ. 3 ತಗೋತೀವಿ, ಕಮ್ಮಿ ಮಾಡ್ಕೊಳ್ಳಿ. ಬೇಡವಾ? ಇದು ನಿಜ ಚೆನ್ನಾಗಿ ಕಾಣಿಸ್ತೈತೆ. ಇಲ್ಲಾಂದ್ರೆ ಇದು ತಗೊಂತೀನಿ ನಾನು. ಅದೊಂದು ತಗೋ ನೀನು. ಈ ಥರದ್ದು ಇದು ತಗೋ. ಇದು ಲ್ಯಾಪ್ಟಾಪ್ ಬಿಡಿಸ್ತದ? ಇದು ಲ್ಯಾಪ್ಟಾಪ್ ಬಿಡಿಸ್ತದ? ಹಿಂಗಿದೆಯಲ್ಲ, ಹಿಂಗೆ ಉದ್ದ ಮಾಡಿ ಹಿಂಗಿಸ್ಬೋದು, ಆಗುತ್ತೆ. ಸರಿ, ಹಾಕೊಡಿ ಅದೆರಡು. ಪಕ್ಕನ ಎರಡು ಒಂದೇ ಥರ. ಜಿಪ್ಪೆಲ್ಲ ಸರಿ ಪಿಂಕ್ ಒಂದು ಬ್ಯಾಗ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಅವಳಿಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ತಗೋಣ ಅಂದರೆ ಲ್ಯಾಪ್ಟಾಪ್ ಬೇರೆ ಇಡ್ಸಲ್ಲ, ಅದಕ್ಕೆ ಥಿಂಕ್ ಮಾಡ್ತಾಯಿದ್ವಿ, ಏನು ಮಾಡೋದು, ತೊಗೊಳೋದ ಬೇಡ ಅಂತ ಅಂದ್ಬಿಟ್ಟು ಸರಿ ಬೇಡ ಬಿಡು, ಲ್ಯಾಪ್ಟಾಪ್ ಇಡ್ಸಲ್ಲ ಅಂದಮೇಲೆ ಅದು ತೊಗೊಂಡು ಇನ್ನೇನಕ್ಕೆ, ಬೇರೆ ಪರ್ಪಸ್ಸಿಗೆ ಅಷ್ಟೇ ಯೂಸ್ ಮಾಡಬೇಕಾಗುತ್ತೆ. ಇದಾಗಿದೆ ಡೈಲಿ ಆಫೀಸಿಗೆ ಸರಿ ಹೋಗ್ತಿತ್ತು. ಓಕೆನಾ ನಿಂಗಿದು? ಚೆನ್ನಾಗಿದೆ. ಪಿಂಕ್ಗಿಂತ ಇದೆ ಬೆಟರು. ವೇಲು ಹಾಕೊಂಡು ಅಷ್ಟೇ, ಬರೀ ಇಷ್ಟೇ ಹಿಂಗೆ. ಹಂಗೂ ಚೆನ್ನಾಗಿ ಕಾಣುತ್ತೆ. ಈಗ ಯಾವ್ದು ತಗೋತೀಯ ಎರಡರಲ್ಲಿ? ನನಗೆ ಇನ್ನೂ ಬ್ಲ್ಯಾಕೇ ತಗೊಂಡು ಹಂಗೆ ಅನ್ನಿಸ್ತೈತೆ. ಬ್ಲ್ಯಾಕೇ ಚೆನ್ನಾಗಿದೆ. ಹಿಂಗಾದ್ರೂ ಹಾಕೋಬೋದು. ಹಿಂಗೆ ತೋರಿಸ್ಲಿಲ್ವಾ? ಸ್ಟ್ರಗ್ಗಲ್ಲ, ಸ್ಲೀವ್ ಥರ ಬರುತ್ತೆ ಇದು. ಹಿಂಗೆ ಸೂಪರ್ಮ್ಯಾನ್ ಹಾಕೊಂಡ್ಬಿಟ್ರಂತೂ ಪಕ್ಕ ಸೂಪರ್ಮ್ಯಾನೆ. ಹುಡುಕಿ ಫೈನಲಿ ಇದೊಂದು ಅಂಗಡಿಗೆ ಬಂದಿದ್ದಾಳೆ. ಈ ಅಂಗಡೀಲಿ ಅದೊಂದು ಬ್ಲ್ಯಾಕ್ ತೊಗೋತೀನಿ ಅಂತ ಹೇಳ್ತಿದ್ದಾಳೆ. ಬ್ಲ್ಯಾಕು ಪಿಂಕು ಎರಡು ನೋಡಿದ್ವಿ. ಆ ಎರಡರಲ್ಲಿ ಬ್ಲ್ಯಾಕ್ ಒಂದು ಇಷ್ಟ ಆಗಿದೆ. ಅದರಲ್ಲೂ ಕಲರ್ಸ್ ನೋಡ್ತಾ ಇದ್ದೀವಿ. ಡ್ರೆಸ್ಸಿ ಹುಡುಕಿ ಸಾಕಾಗ್ಬಿಡೈತೆ, ಇನ್ನೂ ಸಿಕ್ಕಿಲ್ಲ. ಹುಡುಕೆ ಎಲ್ಲ ಫ್ರೆಂಡ್ಸ್, ಹುಡುಕಿ ಸಾಕಾಗ್ಬಿಟ್ಟಿದೆ ಅಂತ ಮಾಡ್ತಾವಳೆ. ಬೇರೆ ಎಲ್ಲ ಅಲ್ಲೋಗಿ ಬ್ಯಾಗ್ ತೊಗೊಬಂದ್ವಿ. ಇಲ್ಲಿ ಡ್ರೆಸ್ ನೋಡ್ತಾ ಇದ್ದೀವಿ. ನಾವೇನೋ ತಗೊಳ್ಳೋಣ ಅಂತ ಹೋಗ್ತೀವಿ, ಇನ್ನೇನೋ ತೊಗೊಂಡಿರ್ತೀವಿ. ಡ್ರೆಸ್ ಮಾತ್ರ ಇನ್ನೂ ತೊಗೊಂಡಿಲ್ಲ. ಇದ್ರಲ್ಲಿ ಕಲರ್ಸ್ ಕೊಡಿ ಆಯ್ತು. ಎಲ್ಲೋನ ತೋರಿಸಿ. ಆ ಕಲರ್ ನೋಡು, ಅದನ್ನು ಒಂದ್ಸಲ ಇಟ್ಕೊಂಡು ನೋಡು. ಸೂಪರ್ಮ್ಯಾನ್ ಡ್ರೆಸ್ ಬೇಡವಂತೆ. ಇವಾಗ ಅಲ್ಲೇ ಬ್ಲ್ಯಾಕಲ್ಲಿ ಕಲರ್ ನೋಡ್ತಾವಳೆ. ಹುಡುಕಿ ಕೊನೆಗೆ ಆ ಬ್ಲ್ಯಾಕ್ ಡ್ರೆಸ್ನೇ ತಗೋಬೇಕು ಅಂತ ಡಿಸೈಡ್ ಮಾಡಿ ತಗೊಂಡ್ವಿ. ಇವಾಗ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅವ್ರಿಗೆ ಕನ್ನಡ ಬರಲ್ಲ, ನಮಗೆ ಹಿಂದಿ ಬರಲ್ಲ. ನಾವು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಮಾತಾಡೋದು ನಮಗೆ ಅರ್ಥ ಆಗಲ್ಲ. ಏನೋ ಇಂಗ್ಲೀಷಿಂದ ಸ್ವಲ್ಪ ಹಂಗೆ ಹಿಂಗೆ ಮಾಡಿಬಿಡ್ಬೋದು. ಅಷ್ಟರ ಕೇಳಿಸಲ್ಲ ಅವ್ರು ಮಾತಾಡೋದು. ಫೈನಲಿ ಶಾಪಿಂಗ್ ಮುಗೀತು. ಇವಳು ಶಾಪಿಂಗು ಮುಗೀತು, ನನ್ನ ಶಾಪಿಂಗು ಮುಗೀತು. ಇವಾಗ ಊಟಕ್ಕೆ ಬಿರಿಯಾನಿಗೆ ಬಂದಿದ್ದೀವಿ ಮೇಘನಾಸಿಗೆ. ತುಂಬ ರಶ್ ಇದ್ದಾರೆ, ಸಿಕ್ಕಾಪಟ್ಟೆ ರಶ್ ಇದೆ. ಯಾವಾಗಲೂ ರಶ್ ಇರೋದು. ತುಂಬ ರಶ್. ವೀಕೆಂಡ್ಸ್ ಅಂತೂ ಕಾಲು ಇಡೋಕ್ಕೆ ಜಾಗ ಇರಲ್ಲ. ಚೆನ್ನಾಗಿದೆಯಾ?
ದೇವರಾಣ ನಂಗಂತೂ ಹೊಟ್ಟೆ ಹಸ್ತು ಹೋಗಿತ್ತು, ಎಷ್ಟೊತ್ತಿಗೆ ಊಟ ಮಾಡ್ತೀನೋ ಅಂತ. ನೀನು ಸವಸ ಮಾಡಿ ತಿನ್ನು. ಇನ್ನು ತಂದೂರಿ ಬರೋದ್ರಲ್ಲಿ ಇದೆ, ಅದನ್ನು ಮೇಯುವೆ. ಅದಕ್ಕೆ ಮೇಘನಾಸು ತಂದೂರಿ ಆಯ್ತು. ತಿನ್ನಕ್ಕಾಗ್ತಿಲ್ಲ, ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಈ ಚಿಕನ್ನು ಅದು ಎಲ್ಲ. ತಿನ್ನು ತಿನ್ನು. ತಂದೂರಿ ಹೆಂಗಿದೆ? ಇದನ್ನು ತಿನ್ಕೋ. ನಾನು ಜಿಮ್ಮಿಗೆ ಸರಿಯಾಗಿದೆ, ಅವಳು ಸಿಕ್ಕಾಗ್ತಿಲ್ಲ. ನನ್ಗೆ ಒಳಗಡೆ ಹೋಗ್ತಾ ಇಲ್ಲ, ತುಂಬ ಜಾಸ್ತಿ ಆಯಿತು. ಇನ್ನೊಂದು ಬಿರಿಯಾನಿ ತಿನ್ಬಿಡ್ಬೋದು, ತಂದೂರಿ ಚಿಕನ್ ಒಳಗಡೆನೆ ಹೋಗ್ತಿಲ್ಲ ನನಗೆ. ಇಷ್ಟು ಖಾಲಿ ಮಾಡಿದ್ದೀನಿ, ಇನ್ನು ಇಷ್ಟಿದೆ. ಹಾಯ್ ಹಾಯ್, ಎಷ್ಟು ಕ್ಯೂಟ್ ಆಗಿದೆ ನೋಡಿ ಪಾಪು. ಇಲ್ಲಿ 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 ಹಲೋ ಹಾಯ್, ಸೇ ಹಾಯ್. ಇವಳಿಗೆ ಬೆಳಿಗ್ಗೆ ಬಂದಾಗ ನಮ್ಮ PG ಲೊಕೇಶನ್ನೇ ಗೊತ್ತಾಗಿಲ್ಲ. ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹೋಗಿ ಈಗಲೂ ಮುಂದೆ ಹೋಗ್ಬಿಟ್ಟಿದ್ದಾಳೆ. ಗೊತ್ತೇ ಆಗ್ತಾ ಇಲ್ಲ. ಅಲ್ಲಿ ಏನಿಲ್ಲ, ಇಲ್ಲಿ ಗೇಟ್ ಇದೆ, ಅದು ಅವಳು ಕರೆಕ್ಟಾಗಿ ನೋಡ್ಕೊಂಡೇ ಇಲ್ಲ. ಇಲ್ಲ ಸ್ಟಾಪ್ ಇದು. ಏನಿಲ್ಲ ಏನಿಲ್ಲ, ಸಾಕು. ಕ್ಯಾಮ್ರಾ ಒಂದಿದೆ. ಮತ್ತೆ ಈಗ ಹೋಗ್ಬಿಟ್ಟು ಮತ್ತೆ ವರ್ಕ್ ಮಾಡಬೇಕು ಇವಳು. ನಾನು ಮಲ್ಕೋತೀನಿ, ಇವಳು ವರ್ಕ್ ಮಾಡ್ತಾಳೆ. ಬ್ಯಾಗ್ ಇತ್ತು ನೋಡಿ, ಎಲ್ಲಾನು ಹೆಂಗ್ ಡಿಕ್ಕಿನಲ್ಲಿ ತುಂಬ್ಕೊಂಡು ಬಂದಿದ್ದೀವಿ ಅಂತ. ಇಷ್ಟೇ ಶಾಪಿಂಗ್. ಇಷ್ಟು ಮಾಡೋದಕ್ಕೆ ಬೆಳಗ್ಗೆಯಿಂದ ಒಂದು 3 ಗಂಟೆ 3:15 ಅಲ್ಲೇ ಆಗೋಯ್ತು. 3 ಗಂಟೆ ಆಯ್ತು. ಅಲ್ಲಿಂದ ಡೈರೆಕ್ಟ್ ಮೇಘನಾಸಿಗೆ ಹೋಗಿದ್ವಿ. ಹೋಳಿಗೆ ಮನೆಗೆ ತಿನ್ನಕ್ಕೆ. ಮತ್ತೆ ಬಟ್ ಪಾಪ ಅವಳಿಗೆ ಅನ್ಕೊಂಡಿರೋ ತರ ಡ್ರೆಸ್ ಸಿಗ್ಲಿಲ್ಲ. ಬಟ್ ಆದ್ರೂ ಚೆನ್ನಾಗಿರೋ ಸಿಕ್ಕಿದೆ. ಇದೊಂದು ಬ್ಯಾಗ್ ತಗೊಂಡಿದೀವಿ, ಬ್ಯಾಗ್ 2 ತಗೊಂಡ್ವಿ. ಬಟ್ ಅವಳಿಗೆ ಅಂತ ಇದನ್ನ ತಗೊಂಡ್ವಿ. ನನಗೆ ಇದು ಚೆನ್ನಾಗಿದೆ ಅಂತ ತಗೋಬಿಟ್ಟಿದೀವಿ. ಏನ್ ಚೆನ್ನಾಗಿದೆ ಏನೋ ಗೊತ್ತಾಗ್ತದೆ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್.